ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಪ್ಪ ಇದು, ಜನವರಿ ಬಂದು ತುಂಬ ದಿನ ಆಯಿತು, ಇವಾಗ ಹೊಸ ವರ್ಷ ಹೇಳ್ತಾ ಇದ್ದೀನ ವಿಶಸ್ಸು ಅಂತ ಅಂದ್ಕೊಬೇಡಿ. ಯೂಶ್ವಲ್ಲಾಗಿ ನಮ್ಮ ಹಿಂದೂಗಳಿಗೆ ಸಾಂಪ್ರದಾಯಿಕವಾಗಿ ಯುಗಾದಿನೇ ಹೊಸ ವರ್ಷ. ಹಾಗಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲವನ್ನು ಕೂಡ ನೀಡಲಿ. ಬೇವು ಬೆಲ್ಲ ತಿಂದು ಕಹಿ ಸಿಹಿ ಎರಡನ್ನು ಸಮನಾಗಿ ಸ್ವೀಕರಿಸೋ ನಿಮ್ಮ ಬಾಳಲ್ಲಿ ದೇವರು ಸ್ವಲ್ಪ ಸಿಹಿನೇ ಜಾಸ್ತಿ ಕೊಡಲಿ ಅಂತ ಹೇಳಿ ಬೇಡ್ಕೊತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಮ್ಮ ದಿನ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಇದು ಒಂದು ಅಮಾವಾಸ್ಯೆಯ ದಿನ, ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿನದಿಂದ ಈ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯುಗಾದಿ ಹಿಂದಿನ ದಿನ ಅಮಾವಾಸ್ಯೆ ಬಂದಿತ್ತು, ಹಾಗಾಗಿ ಕಂಪ್ಲೀಟಾಗಿ ಹೋಮ್ ಕ್ಲೀನ್ ಆಗಿರೋದ್ರಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಅವತ್ತೇ ಫುಲ್ಲು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಅಮಾವಾಸ್ಯೆ ಪೂಜೆನ ಮಾಡಬೇಡ ಅಂತ ಹೇಳಿ ಅಮಾವಾಸ್ಯೆ ಪೂಜೆಯನ್ನು ಮಾಡಿದ್ವಿ. ಬಟ್ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗಿರೋದ್ರಿಂದ ನನ್ನ ಮಗನ ಹತ್ರನೇ ನಾನು ಅಮಾವಾಸ್ಯೆ ಹಬ್ಬದ ದಿನ ನಾವು ಕಾಯಿ ಒಡೆಯೋದು ಅಂತ ಹೇಳಿ ಮಲೆ ಮಹದೇಶ್ವರ ಸ್ವಾಮಿಗೆ ಕಾಯಿ ಒಡಿಸ್ತೀವಿ. ಸೊ ಹಾಗಾಗಿ ಕಾಯಿ ಒಡಿಸಿ ನನ್ನ ಮಗನ ಹತ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಯುಗಾದಿಗೂ ಮನೆಯೆಲ್ಲ ಕ್ಲೀನ್ ಆಯಿತು. ಅಮಾವಾಸ್ಯೆ ದಿನವೇ ಆಲ್ಮೋಸ್ಟ್ ಪೂಜೆ ಎಲ್ಲ ಮಾಡಿದ್ವಿ ನಾವು. ಸೊ ಇದು ನಮಗೆ ಯುಗಾದಿ ಹಬ್ಬದ ದಿನ ಸ್ವಲ್ಪ ಕೆಲಸ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು. ಅದು ಅಲ್ಲದೆ ನಾವು ಆ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಅಮಾವಾಸ್ಯೆ ದಿನವೇ ಮಾಡಿ ಇಟ್ಟುಕೊಳ್ಳೋಣ ಅಂತ ಹೇಳಿ ಅಮಾವಾಸ್ಯೆ ದಿನವೇ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಮಗ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ, ಹೇಳಿಕೊಟ್ರೆ ಎಲ್ಲ ಮಾಡ್ತಾನೆ. ಹಾಗಾಗಿ ಅವ್ನಿಗೆ ಅಭ್ಯಾಸ ಆಗಲಿ ಅಂತ ಹೇಳಿ ಆದಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಇವಾಗಲೇ ನಾನು ಅವನ್ನ ಇನ್ವಾಲ್ವ್ ಮಾಡ್ತೀನಿ. ಆದರೂ ಹುಡುಗ ಬುದ್ಧಿ ಅಂತ ಇರುತ್ತಲ್ವ, ಆ್ಯಸ್ ಯೂಶ್ವಲ್ ಅದನ್ನು ತೋರಿಸ್ತಾನೆ. ಇಟ್ಸ್ ಓಕೆ, ಪರವಾಗಿಲ್ಲ, ಬಟ್ ಪೂಜೆ ಮಾಡಿದ್ರೆ ಸರಿ ಅಂತ ಹೇಳಿ ಬಿಡ್ತೀನಿ. ಅದಾದ ನಂತರ ನಾವು ಒಬ್ಬಟ್ಟನ್ನು ಪ್ರಿಪೇರ್ ಮಾಡ್ಕೊಂಡ್ವಿ. ಅದನ್ನು ಇನ್ನೊಂದು ಬ್ಲಾಗ್ಗಳಲ್ಲಿ ಹಾಕಿದ್ದೀನಿ, ಹಾಗಾಗಿ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ನಾನು ಜಾಸ್ತಿ. ಸೊ ಒಬ್ಬಟ್ಟನ್ನು ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ, ಏಕೆಂದರೆ ಅವ್ರ ಆಫೀಸು ಯುಗಾದಿ ದಿನ ಸಂಡೇ ಬಂದಿತ್ತು, ರಜಾ ಬಂದಿತ್ತು. ಸೊ ಹಾಗಾಗಿ ಮತ್ತೆ ಮಂಡೇ ತೊಗೊಂಡು ಹೋಗೋವರೆಗೆ ಕಾಯಿ ಒಬ್ಬಟ್ಟು ಅಷ್ಟು ಚೆನ್ನಾಗಿರಲ್ಲ, ಬಿಸಿ ಬಿಸಿಯಾಗಿ ತಿನ್ನಲಿ ಅಂತ ಹೇಳಿ ನಾನು ಒಬ್ಬಟ್ಟುಗಳನ್ನ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅವ್ರ ಆಫೀಸ್ ಕಡೆಗೆ ಹೊರಟೆ. ಅವ್ರ ಕೊಲೀಗ್ಸ್ಗೂ ಕೊಡೋಣ ಅಂತ ಹೇಳಿ ಆಫೀಸ್ ಕಡೆಗೆ ಹೊರಟೆ ನಾನು. ಸೊ ನಾನು ಬಂದುಬಿಟ್ಟು ಎಲ್ಚೇನ ಹಳ್ಳಿನಲ್ಲಿ ನನ್ನ ಗಾಡಿನ ಪಾರ್ಕ್ ಮಾಡಿ ಅನಂತರ ಮೆಟ್ರೋ ಸ್ಟೇಷನಲ್ಲಿ ಬಂದು ಮೆಟ್ರೋ ಹತ್ಕೊಂಡು ನಾನು ಅವ್ರ ಆಫೀಸ್ವರೆಗೂ ಹೋಗೋಣ ಅಂತ ಹೇಳಿ ಹೊರಟೆ. ಬಟ್ ಆಲ್ಮೋಸ್ಟ್ ನನಗೆ ಬೆಳಗ್ಗೆ ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು ಒಬ್ಬಟ್ಟು ಮಾಡೋವರೆಗೂ ತುಂಬಾ ಕೆಲಸ ಆಗಿರೋದ್ರಿಂದ ನಾನು ಅವರ ಆಫೀಸ್ಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:15 7:30 ಆಗಿತ್ತು. ಅವರು 7 o'clockಗೆ ಆಫೀಸ್ನ ಬಿಡ್ತಾರೆ. ಸೊ ಹಾಗಾಗಿ ಹೊರಟುಬಿಟ್ಟಿದ್ರು, ಯಾರೂ ಕಲೀಗ್ಸ್ ಸಿಗಲಿಲ್ಲ. ಬಟ್ ಹಿ ವಾಸ್ ವೆರಿ ಹ್ಯಾಪಿ. ನನ್ನನ್ನು ನೋಡಿ ಬಂದು ನೀನು ಯಾಕೆ ಇಷ್ಟು ಡ್ರೆಸ್ ತೊಗೊಳಕ್ಕೆ ಹೋದೆ ಅಂತ ಹೇಳಿ ಆಶ್ಚರ್ಯಪಟ್ಟರು. ಪರವಾಗಿಲ್ಲ, ನಿಮಗೋಸ್ಕರ ಬಂದೆ ಅಂತ ಹೇಳಿ ಬಂದೆ. ಸರಿ ಬರೋದು ಬಂದಿದೆಯಾ, ನಂಗೆ ಖುಷಿ ಆಯಿತು. ಅವರೆಲ್ಲ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಒಬ್ಬಟ್ಟು ತಿಂತೀನಿ ಅಂತ ಹೇಳಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬಾ, ಬರೋದು ಬಂದಿದೆಯಾ ಅಂತ ಹೇಳಿ ನಾನು ಹೇಳಿದ್ನಲ್ವ, ಅಮಾವಾಸ್ಯೆ ಆಗಿರೋದ್ರಿಂದ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನವೇ ನಿಮಗೆ ಆನ್ ದಿ ವೇ ಸಿಗ್ತಿತ್ತು. ಇಟ್ಸ್ ಗುಡ್, ಪಾಸಿಟಿವ್ ವೈಬ್ ಅಂತ ಹೇಳಿ ನಾವು ಅದೇ ದೇವಸ್ಥಾನಕ್ಕೆ ಹೊರಟ್ವಿ. ದರ್ಶನ ತುಂಬ ಚೆನ್ನಾಗಾಯಿತು, ಅಲಂಕಾರ ತುಂಬ ಚೆನ್ನಾಗಾಗಿತ್ತು. ಅಲ್ಲೇ ದೇವರ ದರ್ಶನ ಮಾಡಿ ಅವ್ರು ಸ್ವಲ್ಪ ಪ್ರಸಾದ ಕೊಡ್ತಿದ್ರು, ಅದನ್ನು ತಿಂದು ಹಾಗೆ ನಾನು ತೊಗೊಂಡೋಗಿರೋ ಒಬ್ಬಟ್ಟು ಕೂಡ ಅಲ್ಲೇ ತಿಂದು ನಾವು ಮನೆಗೆ ಬಂದ್ವಿ. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು, ಈ ನಡುವೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಿಲ್ಲ. ಇದು ಬಂದು ನಾನು ಮತ್ತೆ ಇನ್ನು ಅದರ ಯುಗಾದಿ ದಿನ ನಾವು ಇಡ್ಲಿ ಮಾಡಬೇಕು, ಅದಕ್ಕೆ ಇಡ್ಲಿ ರುಬ್ಬಿಸ್ಕೊಂಡು ಬರೋಣ ಅಂತ ಹೋಗಿದ್ದಾಗ ಅಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಇಷ್ಟು ದೊಡ್ಡದಾಗಿ ಬಂದು ಒಬ್ಬಟ್ಟಿಗೆ ರುಬ್ಬಿಸ್ಕೊತಾ ಇದ್ರು. ಆವಾಗಲೇ ಗೊತ್ತಾಗಿದ್ದು ನನಗೆ ಒಬ್ಬಟ್ಟು ಮಾಡೋದಕ್ಕೂ ಹಿಂಗೆಲ್ಲ ರುಬ್ಬಿಸ್ಕೊತಾರೆ ಅಂತ. ಸೀರಿಯಸ್ಲಿ ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡು ಬಂದ್ವಿ ನಾನು ನನ್ನ ಹಸ್ಬೆಂಡು. ಸೊ ಆ್ಯಸ್ ಯೂಶ್ವಲ್ ಅಮಾವಾಸ್ಯೆ ದಿನ ಮುಗಿದು ಅರ್ಲಿ ಮಾರ್ನಿಂಗು ನೆಕ್ಸ್ಟು ಯುಗಾದಿ ಸ್ಟಾರ್ಟ್ ಆಯಿತು. ಮಾವಿನ ತೋರಣ ಕಟ್ಟೋದ್ರಿಂದ ಹಿಡಿದು ಕಂಪ್ಲೀಟಾಗಿ ವಿಡಿಯೋ ಮಾಡ್ತಿದ್ದೆ, ಹೇಳಿದ್ನಲ್ವ. ಈ ನಡುವೆ ನನಗೆ ಅಮಾವಾಸ್ಯೆ ದಿನವೇ ತುಂಬ ಹೋಮ್ ಕ್ಲೀನಿಂಗ್ ಮಾಡೋದ್ರಿಂದ ತುಂಬಾ ಸುಸ್ತಾಗಿತ್ತು. ಮತ್ತು ಒಬ್ಬಟ್ಟು ಮಾಡೋದು, ಜರ್ನಿ ಮಾಡೋದು ಇದೆಲ್ಲ ಆಗಿ ಸುಸ್ತಾಗಿತ್ತು. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ನಾನು ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಲ್ಲ. ಬಟ್ ಎದ್ದ ತಕ್ಷಣ ಮತ್ತು ಮನೇನ ಇನ್ನೊಮ್ಮೆ ಕ್ಲೀನ್ ಮಾಡಿಕೊಂಡು ಮಾವಿನ ತೋರಣ ಕಟ್ಟಿ ರಂಗೋಲಿ ಹಾಕಿ, ಅದಕ್ಕೆ ಫಸ್ಟ್ ಟೈಮ್ ನಾನು ರಂಗೋಲಿಗೆ ಬಣ್ಣ ಎಲ್ಲ ಹಾಕಿದೆ. ಇನ್ಸ್ಪೈರ್ಡ್ ಬೈ ಮೈ ಫ್ರೆಂಡ್ ಅಂತ ಹೇಳ್ಬೋದು. ನನ್ನ ಫ್ರೆಂಡು ಹಾಕಿದ್ಲು. ಯಾವಾಗಲೂ ನಾನು ಬಣ್ಣನೇ ಹಾಕ್ತಾ ಇರಲಿಲ್ಲ. ಇಲ್ಲ ಈ ಸರಿ ಬಣ್ಣ ಹಾಕೋಣ ಅಂತ ಹೇಳಿ ನೋಡಿ ಈ ಥರ ತೋರಣ ಕಟ್ಟಿ ಮಾವಿನ ಎಲೆ ಕಟ್ಟಿ ಹಾಗೆ ಹಾಕಿ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಬಟ್ ಇಟ್ಸ್ ಓಕೆ, ಈವ್ನಿಂಗ್ವರೆಗೂ ಮಾಡೋಣ, ನಿಧಾನಕ್ಕೆ ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲವನ್ನು ಮಾಡಿಕೊಂಡೆ. ನಿಧಾನಕ್ಕೆ ನಾನು ಪೂಜೆಯನ್ನು ಶುರು ಮಾಡಿದ್ವಿ.
ಇಷ್ಟು ದಿವಸ ಸೀರೆ ಹಾಕ್ಕೊಂಡೆ ಪೂಜೆ ಮಾಡ್ತಾಯಿದ್ದೆ. ಬಟ್ ಅವತ್ತು ತುಂಬಾ ಗಡಿಬಿಡಿ ಆಗಿದ್ದರಿಂದ ಎಲ್ಲ ಕೆಲಸನೂ ಮಾಡ್ಕೊಂಡು ಪೂಜೆ ಮಾಡಬೇಕಾಗಿರೋದ್ರಿಂದ ನನಗೆ ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ. ಸೊ ಯಾವುದೋ ಒಂದು ಹೊಸ ಬಟ್ಟೆನೇ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅನಂತರ ಮತ್ತೆ ನಾನು ಲಾಸ್ಟ್ ಫೈನಲ್ ಟಚ್ಚಲ್ಲಿ ಸೀರೆ ಹಾಕ್ಕೊಂಡು ಆಮೇಲೆ ಮತ್ತೆ ಫೋಟೋ ಸೆಷನ್ ಎಲ್ಲ ಮಾಡಿ ಲಾಸ್ಟ್ ಕೈ ಮುಗಿದಿದ್ದು ಕೂಡ ಮಾಡಿದ್ದಾಯಿತು. ಸೊ ಎನಿವೇ ಅಲ್ಲಿವರೆಗೂ ನಮಗೆ ಕ್ಲಾರಿಟಿ ಇರಲಿಲ್ಲ ಊರಿಗೆ ಹೋಗೋದೋ ಬೇಡವೋ ಅಂತ. ಬಟ್ ಆಮೇಲೆ ಹೇಳಿದ್ರು ಇಲ್ಲ ಹೋಗ್ಬಿಡೋಣ ಒಂದು 3-4 ಡೇಸ್ ಅಷ್ಟೇ ರಜೆ ಇತ್ತು ನನಗೆ. ಹೋಗೋಕ್ಕೆ ಒಂದಿನ, ಬರೋಕ್ಕೆ ಒಂದಿನ, 1-2 ದಿನ ಮಾತ್ರ ಅಲ್ಲಿರೋಕ್ಕಾಗೋದು. ಹೋಗೋದು ಬೇಡ ಅಂತ ಒಂದು ಮನಸ್ಸು, ಹೋಗ್ಬಿಡೋಣ ಅಂತ ಒಂದು ಮನಸ್ಸು. ಫೈನಲಿ ನಮ್ಮ ಪುಟ್ಟಿ ಕರ್ಕೊಂಡು ಬರೋಣ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಹಾಗಾಗಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸಿ ಅನಂತರ ಅಲ್ಲಿಂದ ನಾವು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗಿ ನಮ್ಮ ಅತ್ತೆ ಮನೇಲೂ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಾವು ನಮ್ಮ ನೇಟಿವ್ಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ಸೊ ಆವಾಗ ಹೋಗಿ ನಾವು ರೀಚ್ ಆದ್ವಿ. ಆ ಕ್ಲಿಪ್ಪಿಂಗ್ ನೋಡಿ ಇವಾಗ ಬಂತು. ನಿಮ್ಗೆ ಏನು ಸರ್ಪ್ರೈಸ್ ತಂದಿದ್ದೀವಿ ಕವಾ, ಸರ್ಪ್ರೈಸು ಗೊತ್ತಾ? ಏನವ ಸರ್ಪ್ರೈಸು? ಏನೇ ಸುದ್ದಿ, ಏನ್ ಸಮಾಚಾರ? ಸಾಕು ಮುಸಂದ್ರಲ್ಲಿ ನೀನು ಬಂದ್ಬಿಟ್ರು ಏನ್ ಬಿಡ್ಬಿಟ್ಟು ನೋಡ್ಬಿಟ್ಟೆ ಅಪ್ಪಂತ ಅಂತ ನಿಂತಲ್ಲ ಬರ ಗಂಟೆ ಯಾನ ಹೋಗಿ ಇರೋಗಿ ಕೂತ್ಕೊಂಡು ಅವ್ರ ಮನೇಲಿ ಓಚು ಮುಂಚೆ ಬಂದಿರೋ ಒಂದು ಆಟ ಮೇಲೆ ಓದ್ಬೋದು. ಒಂದು ಆಟ ನೋಡಾಗಿಲ್ಲ ಬಂದ್ರೆ ಬರ್ತಾವ ಮನೆ ಕಾಕ ಅಂತ ಈಗಲೂ ಆಡೋದು ನಡ್ರಿ. ನಿಮ್ಮ ಡ್ಯಾಡಿ ಇಲ್ಲ? ಗೊತ್ತಾಯ್ತು. ಅದು ಎಲ್ಲೇ ಹೋಗಾರ ಆಗ್ಲೇ ಫೋನ್ ಮಾಡಿದ್ರು. ಇವು ಅದೇ ಫೋರ್ಸ್ ನೋಡಿ ಜೋಬ್ ಹೆಂಗಿರುತ್ತೆ ಹಂಗಂತ ನೋಡಿ ಇಷ್ಟು ಉದ್ದ ಹೋಗ್ಬಿಟ್ಟಿದ್ಯವ ಸೊ ಎಷ್ಟು ಖುಷಿ ಆಯಿತು ನನ್ನ ಮಗಳಿಗೆ ಅಂತ ಹೇಳಿದ್ರೆ ಸಖತ್ ಖುಷಿ ಆಗೋಯ್ತು. ತುಂಬ ಎಂಜಾಯ್ ಮಾಡಿದ್ಲು. ಅಪ್ಪ ಬಂದರು, ಅಮ್ಮ ಬಂದರು, ಅಣ್ಣ ಬಂದ ಅಂತ ಎಲ್ಲರ ಹತ್ರನೂ ಖುಷಿ ಪಟ್ಲು. ಆಮೇಲೆ ನಮ್ಮ ಅಣ್ಣ ಅಕ್ಕ ಇನ್ನೊಬ್ಬರು ಕೂಡ ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ದರು. ಅವರು ಕೂಡ ನಮ್ಮ ಮನೇಲೇ ಕೂತ್ಕೊಂಡು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ನ ಜಾಯಿನ್ ಮಾಡಿದ್ದೀನಿ. ಎಲ್ಲರೂ ಊಟ ಮಾಡಿ ಅನಂತರ ನಾವು ಅವತ್ತು ಮಲ್ಕೊಂಡ್ವಿ. ಬಟ್ ಇದೇನು ಅಂದರೆ ವೈದ್ಯನಾಥೇಶ್ವರಕ್ಕೆ ಆನ್ ದಿ ವೇ ಬರ್ತಾ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಆ ಕ್ಲಿಪ್ಪಿಂಗ್ ಜಾಯಿನ್ ಆಗಿರಲಿಲ್ಲ. ಹಾಗಾಗಿ ಅದನ್ನು ಲಾಸ್ಟಲ್ಲಿ ಜಾಯಿನ್ ಮಾಡಿದ್ದೀನಿ ಅಷ್ಟೇ. ಸೊ ನಮ್ಮ ಯುಗಾದಿ ಹಬ್ಬ ಈ ರೀತಿಯಾಗಿತ್ತು. ಒಂದು ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು. ಮಾರ್ನಿಂಗ್ ಪೂಜೆ ಎಲ್ಲ ಮಾಡಿ ಬೆಂಗಳೂರಲ್ಲಿ ಮಾಡಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಲ್ಲಿಂದ ನೆಕ್ಸ್ಟು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗಿ ಹರಳಳ್ಳಿಗೆ ನೋಡಿ ಇದೆಲ್ಲ ಪಿಕಾಕ್ ಎಲ್ಲ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದು ಆದಮೇಲೆ ನಾವು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಬಿಜಿಪುರಕ್ಕೆ ಹೋಗಿದ್ವಿ, ಬಪ್ಪನ್ಪುರಕ್ಕೆ ಹೋಗಿದ್ವಿ, ಮುಡುಕ್ತೆರೆಗೆ ಹೋಗಿದ್ವಿ, ತಲಕಾಡಿಗೆ ಹೋಗಿದ್ವಿ. ಅದೆಲ್ಲವನ್ನು ಕೂಡ ನಾನು ಆಲ್ರೆಡಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಅಪ್ಲೋಡ್ ಮಾಡಾದಮೇಲೆ ಅದನ್ನು ಮಾಡಬೇಕಿತ್ತು. ಬಟ್ ಫಸ್ಟಲ್ಲಿ ಸಿಕ್ತಲ್ವ ಅಂತ ಹೇಳಿ ಆ ವೀಡಿಯೋಸ್ನೇ ಮೊದಲು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಆಮೇಲೆ ನೆಕ್ಸ್ಟ್ ಡೇ ಆಗಿದ್ದಂಥದ್ದನ್ನು ನಾನು ಅದರಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಆನಂತರ ಆಗಿದ್ದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಸೊ ಇದು ನಮ್ಮ ಮನೆ ದೇವರು ವೈದ್ಯನಾಥೇಶ್ವರ, ಮದ್ದೂರು ಹತ್ರ ಇದೆ. ತುಂಬಾ ಪವರ್ಫುಲ್ ದೇವರು. ಯಾರು ಹೋಗಿಲ್ಲ ಅಂತಿರೋ ಅವರು ಮ್ಯಾಪಲ್ಲಿ ಗೂಗಲ್ ಸರ್ಚ್ ಮಾಡಿಕೊಂಡು ಮದ್ದೂರಿನಲ್ಲಿರುವಂತಹ ವೈದ್ಯನಾಥೇಶ್ವರ ಸ್ವಾಮಿಗೆ ಹೋಗಿ ಬನ್ನಿ. ಇದೊಂದು ಮೂಲ ದೇವರು ಅಂತ ಹೇಳಿದ್ರೆ ಉದ್ಭವ ಮೂರ್ತಿ ಅಂತಾರಲ್ಲ ಆ ಥರ ತುಂಬಾ ಪವರ್ಫುಲ್ಲು. ಹೆಲ್ತಿಗೆ ಸಂಬಂಧಪಟ್ಟ ಏನೇ ರೋಗ ರುಜಿನಗಳಿದ್ರು ಸರ್ಪದೋಷಗಳಿದ್ರು ಇಲ್ಲೂ ಹೋಗಿ ಪೂಜೆ ಮಾಡಿಸ್ತಾರೆ. ಗೊತ್ತಿಲ್ಲದೆ ಇರೋರು ದಯವಿಟ್ಟು ಹೋಗಿ ಒಮ್ಮೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನನ್ನ ಯುಗಾದಿ ಹಬ್ಬವನ್ನು ಆಚರಿಸಿದೆ. ತುಂಬ ದಿನಗಳಾದ ನಂತರ ವ್ಲಾಗ್ನಲ್ಲಿ ಇದೆಲ್ಲ ಶೇರ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ದ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.